ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತೀರಾ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಇವತ್ತು ಮನೇಲೇ ನಾವು ರೋಡ್ ಸೈಡ್ ಪಾನಿಪುರಿ ಮಾಡೋದು ಹೆಂಗೆ ಅಂತ ಹೇಳ್ಕೊಡ್ತೀವಿ. ಫಸ್ಟು ಒಂದು ಅರ್ಧ kg ಕಿರೋಟಿ ರವೆ ತೊಗೋಬೇಕು. ನೋಡಿ, ಒಂದು ಅರ್ಧ kg ತೊಗೊಂಡಿದ್ದೀನಿ ಕಿರೋಟಿ ರವೆನ. ಮತ್ತು ಒಂದು ಕಾಲು kg ಮೈದಾ. ಕಾಲು kgನೂ ಬೇಕಾಗಲ್ಲ, ಸ್ವಲ್ಪ ಹಾಕಿ, ಸ್ವಲ್ಪ ಉಪ್ಪು, ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮತ್ತು ಸ್ವಲ್ಪ ಎಣ್ಣೆ ಕಾಯಿಸ್ಕೊಂಡು ಹಾಕಿ, ಯಾಕೆಂದರೆ ಪೂರಿ ಉಬ್ದಂಗೆ ಬರುತ್ತೆ, ಚೆನ್ನಾಗಿ ಬರುತ್ತೆ ಕ್ರಿಸ್ಪಿಯಾಗಿ ಅಂತ. ಎಷ್ಟು ಬೇಕೋ ಅಷ್ಟು ನೀರು, ಚಪಾತಿ ಕನ್ಸಿಸ್ಟೆನ್ಸಿ ಬೇಕು ಅಷ್ಟು ಮಾಡಿಕೊಂಡು ಸ್ವಲ್ಪ ಹೊತ್ತು ಮುಚ್ಚಿಟ್ಬಿಡಿ ಅದನ್ನು. ಇವಾಗ ಮಸಾಲೆ ರೆಡಿ ಮಾಡ್ಕೊಳ್ಳೋಣ. ಮಸಾಲೆಗೆ ಒಂದು ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು, ಒಂದೆರಡು ಚಕ್ಕೆ ಲವಂಗ, ಒಂದು ಸ್ವಲ್ಪ ಬೆಳ್ಳುಳ್ಳಿ, ಒಂದು ಸ್ವಲ್ಪ ಹಸಿಮೆಣ್ಸಿನ್ಕಾಯಿ, ಜೀರಿಗೆ, ಓಂಕಾಳಿದ್ರೆ ಓಂಕಾಳು ಇಷ್ಟನ್ನು ಹಾಕಿ, ಈರುಳ್ಳಿ ಮತ್ತು ಫ್ರೈ ಮಾಡಬೇಕು. ಚೆನ್ನಾಗಿ ರೋಸ್ಟ್ ಆಗೋ ಥರ ಸ್ವಲ್ಪ ರೋಸ್ಟ್ ಆಗಬೇಕು. ನೋಡಿ, ಒಂದೆರಡು ಟೊಮೊಟೊ ಕಟ್ ಮಾಡ್ಕೊಬಿಟ್ಟು ಹಾಕಬೇಕು. ನೋಡಿ ಇವಾಗ ಆಗಿದೆ. ಇದನ್ನು ಸ್ವಲ್ಪ ಆರಿರೋದು ತಗೊಂಡು ನಾವು ಮಿಕ್ಸಿ ಜಾರ್ ಮಾಡ್ಕೋಬೇಕು. ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಬೇಯಿಸಿದಂಥ ಆಲೂಗೆಡ್ಡೆ ಮತ್ತು ಬಟಾಣಿ ಹಾಕ್ಕೋಬೇಕು. ಒಂದೆರಡು ಪೂರಿಗೆ ಎಣ್ಣೆ ಕಾಯಕ್ಕೆ ಇಟ್ಬಿಟ್ಟು ಸ್ವಲ್ಪ ಪಾನಿಗೆ ರೆಡಿ ಮಾಡ್ಕೊಳ್ಳೋಣ. ಸ್ವಲ್ಪ ನೀರು ಮತ್ತು ಕಪ್ಪು ಉಪ್ಪು, ಅಂಗಡಿಲಿ ಹೇಳಿದ್ರೆ ಸಿಗುತ್ತೆ, ಕಪ್ಪು ಉಪ್ಪು ಅಂದ್ಬಿಟ್ಟು ಅದನ್ನು ಸ್ವಲ್ಪ ಹಾಕ್ಕೋಬೇಕು. ಒಂದು ಸ್ವಲ್ಪ ಹುಣಸೆ ಹಣ್ಣು, ನಿಮ್ಗೆ ಎಷ್ಟು ಹುಳಿ ಬೇಕೋ ಅಷ್ಟು. ಮತ್ತು ಇವಾಗ ಪೂರಿ ರೆಡಿಯಾಗಿದೆ. ಅದೇ ಕಲಸಿದ್ವಲ್ಲ ಅದನ್ನು ಚಿಕ್ಕದಾಗಿ ಪುಟಾಣಿ ಥರ ಒತ್ಕೋಬೇಕು, ಅಂಗಡಿಲಿ ಸಿಗೋ ಥರ. ಎಣ್ಣೆ ಚೆನ್ನಾಗಿ ಕಾಯ್ದಿದ್ದು ನೋಡಿಬಿಟ್ಟು ಅದನ್ನು ಸಣ್ಣದಾಗಿ ಬಿಡಬೇಕು. ನೋಡಿ, ಇಷ್ಟು ಚೆನ್ನಾಗಿ ಕ್ರಿಸ್ಪಿಯಾಗಿ ಬಂದಿದೆ. ಇದೆಲ್ಲ ಆಯಿತು. ಇವಾಗ ಮಸಾಲೆ ರೆಡಿ ಮಾಡ್ಕೊಳ್ಳೋಣ. ರುಬ್ಬಿದ ಮಿಶ್ರಣ ತಗೊಂಡು ಒಂದು ಪಾತ್ರೆಗೆ ಹಾಕ್ಬಿಟ್ಟು ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಕಲಿಸ್ಬೇಕು. ಅದಕ್ಕೆ ಸ್ವಲ್ಪ ಗರಂ ಮಸಾಲ ಆ್ಯಡ್ ಮಾಡಿಕೊಂಡ್ರೆ ಫ್ಲೇವರ್ ಚೆನ್ನಾಗಿ ಬರುತ್ತೆ. ಇಷ್ಟೇ ರೆಡಿ. ಇವಾಗ ಪಾನಿನೂ ರೆಡಿಯಾಗಿದೆ, ಪೂರಿ ಎಲ್ಲ ರೆಡಿ. ಪಾನಿಗೆ ನಾನು ಸ್ವಲ್ಪ ಪುದೀನ ಸೊಪ್ಪು ಮತ್ತು ಸಾಂಬಾರು ಸೊಪ್ಪು ಎರಡನ್ನೂ ಮಿಕ್ಸ್ ಮಾಡಿ ಆಡಿಸ್ಬಿಟ್ಟು ಅದು ನೆನೆ ಹಾಕಿದ್ವಲ್ಲ ಅದಕ್ಕೆ ಹಾಕಿದ್ದೀನಿ. ಇದು ನೋಡಿ, ಪೂರಿಗೆ ನಾವು ಸರ್ವ್ ಮಾಡ್ಕೊಳ್ತಾ ಇದ್ದೀವಿ. ಒಂದು ಸ್ವಲ್ಪ ಟೊಮೊಟೊ, ಸ್ವಲ್ಪ ಕ್ಯಾರೆಟು, ಸ್ವಲ್ಪ ಈರುಳ್ಳಿ ಮತ್ತು ಖಾರ ಮಿಕ್ಸ್ಚರು, ಸೌತೆಕಾಯಿ ಇಷ್ಟು ಹಾಕ್ಬಿಟ್ಟು ಪಾನಿ ಹಾಕ್ಬಿಟ್ಟು ಕೊಟ್ಟರೆ ಸಖತ್ತಾಗಿರುತ್ತೆ. ಪಾನಿಪುರಿ ರೆಡಿ. ನೋಡಿ, ಅಪ್ಪಾಜಿಗೆ ಫಸ್ಟ್ ಕೊಟ್ಟು. ನಿಮಗೆಲ್ಲ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.